ಬೆಳಗಿನ ಜಾವ ಪೂಜೆ ಅನ್ನೋದು ದೇವರಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ನಾವು ದೇವರನ್ನು ಸ್ಮರಿಸೋದಾಗಿರ್ಬೋದು ಅಥವಾ ದೇವರ ಆರಾಧನೆಯನ್ನು ಮಾಡೋದಾಗಿರ್ಬೋದು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಹಾಗೆ ನಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನು ಹೋಗಲಾಡಿಸುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಮುಂಜಾನೆಯ ಪೂಜಾ ರೀತಿ ಹಾಗೂ ವಿಧಿವಿಧಾನಗಳನ್ನು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಅದೇ ರೀತಿಯಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವು ಫಸ್ಟ್ ನೋಡ್ಬೋದು. ಬಿಫೋರ್ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಲಿ ಅಥವಾ ಅರ್ಲಿ ಮಾರ್ನಿಂಗ್ ಹೊಸಲು ಪೂಜೆಯನ್ನಾಗಲಿ ನಾನು ಶೂಟ್ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಅದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಮುಂಚಿನ ಹಿಂದೆ ವಿಡಿಯೋಗಳಲ್ಲಿ. ಸೊ ಹಾಗಾಗಿ ಇವಾಗ ನಾನು ಡೈರೆಕ್ಟ್ ಪೂಜಾ ರೂಮಿಂದ ಏನೇನು ಚಟುವಟಿಕೆ ಆಯಿತು ಅನ್ನೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಮೊದಲಿಗೆ ಈ ಬಾಟಲಲ್ಲಿರ್ತಕ್ಕಂಥ ನೀರೇನು ಅಂದರೆ ಇದು ಹಸುವಿನ ಗಂಜಳ. ಆ್ಯಕ್ಚುಲಿ ಇದನ್ನು ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ನೀವು ರಂಗೋಲಿನ ಈ ಒಂದು ನೀವು ಸವರಿರುವಂತಹ ಗಂಜಳದ ಮೇಲೆ ಬಿಡೋದ್ರಿಂದ ಅದು ಫಾರ್ ಲಾಂಗ್ ಟೈಮ್ ಸ್ಟೇ ಇರುತ್ತೆ ಫಿಕ್ಸ್ ಆಗಿ. ಆ್ಯಂಡ್ ನಾವೇನಾದರೂ ಅಪ್ಪಿತಪ್ಪಿ ಅದನ್ನು ತುಳಿದ್ರೂ ಸಹ ಯಾವುದೇ ರೀತಿ ಡ್ಯಾಮೇಜ್ ಅದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಗಂಜಳವನ್ನು ಬಳಸ್ತಾ ಇದ್ದೀನಿ. ನಿಮಗೆ ಶಾರ್ಟ್ ವಿಡಿಯೋದಲ್ಲೂ ಸಹ ನಾನು ಡೈರೆಕ್ಟಾಗಿ ಹೇಳಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ನೀವು ಸಹ ಬಳಸಿ, ನಿಮಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೇವ್ರ ರೂಮಲ್ಲಿ ರಂಗೋಲಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಈ ರೀತಿ ರಂಗೋಲಿ ಬಿಡಿಸ್ತಾ ಇರೋದು, ಅದು ದೇವ್ರ ರೂಮ್ ಒಳಗಡೆ. ನನಗೆ ಯಾಕೋ ಇಷ್ಟ ಆಯಿತು ಇವತ್ತಿನ ಪೂಜೆ ದಿನ ಈ ರೀತಿ ಟ್ರೈ ಮಾಡೋಣ ಅಂತ. ಸೊ ಹಾಗಾಗಿ ಈ ರೀತಿ ರಂಗೋಲಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ರಂಗೋಲಿಯನ್ನು ಹಾಕಾಗಿದೆ ದೇವರ ಕೋಣೆಯಲ್ಲಿ. ನಮ್ಮದು ಪುಟ್ಟದಾದಂತಹ ದೇವರ ರೂಮ್. ಆ್ಯಕ್ಚುಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅವರವರ ಇಷ್ಟಕ್ಕೆ ತಕ್ಕಂತೆ ಅವರವರ ಕನ್ವೀನಿಯನ್ಸಿ ಪ್ರಕಾರ ದೇವರ ಕೋಣೆಯನ್ನು ನಿರ್ಮಿಸ್ಕೊಂಡಿರ್ತಾರೆ. ನಮಗೆ ಈ ರೀತಿ ಬೆಟರ್ ಅನ್ನಿಸ್ತು, ಈ ರೀತಿ ಕನ್ವೀನಿಯೆಂಟ್ ಅನ್ನಿಸ್ತು. ಹಾಗಾಗಿ ನಾವು ಈ ರೀತಿ ಕೋಣೆಯನ್ನು ಕಟ್ಸ್ಕೊಂಡಿದ್ದೀವಿ. ಸೊ ನಮ್ಮ ದೇವರ ಕೋಣೆ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಪೂಜೆಗೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ದೇವರ ಹೊಸ್ತಿಲ ಮುಂದೆನೂ ಸಹ ನಾನಿಲ್ಲಿ ಗಂಜಳವನ್ನು ಯೂಸ್ ಮಾಡ್ತಾ ಇದ್ದೀನಿ, ರಂಗೋಲಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೆ. ಸೊ ಇಲ್ಲಿ ನಾನು ಡಿಫ್ರೆಂಟ್ ರಂಗೋಲಿಯನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಲೈಕ್ ತಾವರೆ ಹೂವು ಅಥವಾ ಕಮಲ ಹೂವನ್ನು ಹಾಕೋಣ ಅಂತ. ಆ್ಯಕ್ಚುಲಿ ನಾವು ದೇವರ ಸಮ್ಮುಖದಲ್ಲಿ ಈ ರೀತಿಯ ರಂಗೋಲಿಗಳನ್ನು ಯಾಕೆ ಹಾಕ್ತೀವಿ? ನಿಮಗೇನಾದರೂ ರೀಸನ್ಸ್ ಗೊತ್ತಿದೆಯಾ? ನನಗೆ ತಿಳಿದಿರೋ ಮಟ್ಟಿಗೆ ಕೆಲವೊಂದು ರೀಸನ್ಸನ್ನು ನಾನು ಹೇಳ್ತೇನೆ. ನಿಮಗೆ ಗೊತ್ತಿರುವಂಥ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ಎಲ್ರಿಗೂ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಈ ರೀತಿ ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ಆಗಮನ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಅಥವಾ ನಾವು ಯಾವ ದೇವರನ್ನು ಸ್ಮರಿಸ್ಲಿಕ್ಕೆ ಹೋಗ್ತಾ ಇದ್ದೀವೋ ಆ ದೇವ್ರ ಮನೆಯೊಳಗಡೆ ಬರಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿಯ ರಂಗೋಲಿಯನ್ನು ಹಾಕ್ತಾರೆ ಅಂತ ಹೇಳ್ತಾರೆ. ಇದು ಮಂಗಳಕರವಾಗಿದ್ದು ನಮಗೆ ಒಂದು ರೀತಿ ಹಬ್ಬದ ವಾತಾವರಣ ಕೊಡೋದಲ್ಲದೆ ದೇವ್ರಿಗೂ ಸಹ ಒಳ್ಳೆಯ ಅಲಂಕೃತವಾದಂತಹ ವಾತಾವರಣವಾಗಿರುತ್ತೆ ಅಂತ ನಾನು ನಂಬ್ತೀನಿ. ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ.
ನೀವಿಲ್ಲಿ ನೋಡಬಹುದು ರಂಗೋಲಿ ಹಾಕ್ಲಿಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಈ ಒಂದು ದೇವರ ಮನೆಯ ಮುಂಭಾಗ ಅನ್ನೋದು, ಅದೇ ರೀತಿ ರಂಗೋಲಿ ಹಾಕಿದ್ಮೇಲೆ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನು. ನಾನಿವತ್ತು ದೇವರಿಗೆ ಅಭಿಷೇಕವನ್ನು ಮಾಡೋದ್ರ ಮೂಲಕ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ದೇವರ ಪಟಗಳಿಗೆಲ್ಲ ನಾನು ಮುಂಚೆನೇ ಹೂಗಳನ್ನು ಅಲಂಕರಿಸಿ ಇಟ್ಕೊಂಡಿದ್ದೀನಿ. ಈ ಎಲ್ಲ ಹೂಗಳು ನಮ್ಮ ಕೈತೋಟದಲ್ಲೇ ಸಿಗೋದ್ರಿಂದ ನಮಗೆ ಹೆಚ್ಚಾಗಿ ಔಟ್ಸೈಡ್ ಬೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮಗೆ ಹೆಚ್ಚು ಹೂಗಳ ಒಂದು ಅವಶ್ಯಕತೆ ಬೇಕಾಗುತ್ತೆ. ನಾನೀಗ ದೇವರ ಅಭಿಷೇಕಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ನಾನೊಂದು ಹಿತ್ತಾಳೆಯ ಒಂದು ಪ್ಲೇಟ್ ಅಥವಾ ತಟ್ಟೆಯಲ್ಲಿ ದೇವರ ವಿಗ್ರಹವನ್ನು ಇರಿಸಿ ಮೊದಲಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ಈಗ ನಾನು ಅರಿಶಿಣದ ಒಂದು ಅಭಿಷೇಕವನ್ನು ದೇವಿಗೆ ಮಾಡ್ತಾ ಇದ್ದೀನಿ. ಈ ರೀತಿಯ ಶುಭ ಸಂಕೇತಗಳಾದಂತಹ ಅರಿಶಿಣ, ಕುಂಕುಮ ಹಾಗೂ ಹಾಲಿನ ಒಂದು ಅಭಿಷೇಕ ಅನ್ನೋದು ದೇವರಿಗೆ ತುಂಬಾ ಪ್ರಿಯಕರವಾದದ್ದು. ಈ ರೀತಿ ಅಭಿಷೇಕ ಮಾಡಿನೇ ನಾವು ಪೂಜೆ ಮಾಡಬೇಕಾ ಅಥವಾ ಮಾಡದೇ ಇದ್ದರೆ ನಮಗೆ ಅದರ ಫಲ ಸಿಗೋದಿಲ್ವಾ ಅನ್ನೋ ಹಾಗೇನೂ ಇಲ್ಲ. ಯಾಕೆಂದರೆ ಅವರವರ ಒಂದು ಭಾವನೆಗಳಾಗ್ಬೋದು, ಅವರವರ ಒಂದು ಏನು ಹೇಳ್ತೀವಿ ಕಂಫರ್ಟ್ ಇರ್ಬೋದು, ಆ್ಯಂಡ್ ಆಲ್ಸೋ ಅವರವರ ಪ್ರಿಯಾರಿಟೀಸ್ ಇರ್ಬೋದು. ಅದರ ತಕ್ಕ ಹಾಗೆ ನೀವು ಪೂಜೆಯನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆ್ಯಂಡ್ ಆಲ್ಸೋ ಯಾವ ದೇವರು ನನಗೆ ಇದೇ ರೀತಿ ಪೂಜೆ ಮಾಡಿ ಅಥವಾ ನನ್ನನ್ನು ಇದೇ ರೀತಿ ಆರಾಧನೆ ಮಾಡಿ ಅಂತ ಯಾವ ದೇವರು ಕೇಳೋದಿಲ್ಲ. ನಾವು ನಿರ್ಮಲ ಮನಸ್ಸಿನಿಂದ ಹಾಗೂ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ದೇವರಿಗೆ 2 ಕೈ ಮುಗಿದ್ರೂ ಸಾಕು, ದೇವರು ನಮ್ಮನ್ನು ಯಾವತ್ತಿದ್ರೂ ಕಾಪಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ನಾನಿಲ್ಲಿ ದೇವಿಯ ವಿಗ್ರಹಕ್ಕೆ ಹೂವಿನ ಆರಾಧನೆಯನ್ನು ಮಾಡೋ ಮುಖಾಂತರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಆ ಒಂದು ವಿಜುವಲ್ಸನ್ನು ಇಲ್ಲಿ.
ನಾನು ಈ ರೀತಿಯ ಒಂದು ಸಿಂಪಲ್ಲಾಗಿ ಅಭಿಷೇಕವನ್ನು ಮಾಡುವಂತಹ ಉದ್ದೇಶ ಏನು ಅಂದರೆ, ನನ್ನ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಅಥವಾ ಹಲವಾರು ರೀತಿಯ ನೆಗೆಟಿವ್ ಥಾಟ್ಸ್ ಏನಾದರೂ ಓಡ್ತಾ ಇದೆ ಅಂದರೆ, ನಾನು ಈ ರೀತಿಯ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಹೋಗುತ್ತೆ. ಅದೇ ರೀತಿಯಾಗಿ ಒಂದು ರೀತಿ ಪಾಸಿಟಿವಿಟಿ ಅನ್ನೋದು ನನ್ನ ಮೈಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಡೇ ಫುಲ್ಲು ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದೇವ್ರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆಯೇನೋ ಅಥವಾ ದೇವ್ರು ನಮ್ಮ ಸುತ್ತೂ ಇದ್ದಾರೇನೋ ಅನ್ನೋ ಒಂದು ಪ್ರೆಸೆನ್ಸನ್ನು ನಾನು ಫೀಲ್ ಆಗ್ತೇನೆ. ಹಾಗಾಗಿ ನಾನು ಈ ರೀತಿ ಅಭಿಷೇಕ ಮಾಡೋದ್ರ ಮೂಲಕ ದೇವರ ಪೂಜೆಯನ್ನು ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲಿಗೆ ಕಾಮಾಕ್ಷಿ ದೀಪವನ್ನು ಹಚ್ಚಿದ್ದೀನಿ. ಅದರ ನಂತರ ನಾನು ದೇವರ ಒಂದು ಪೂಜೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ರೀತಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ನಾವು ದೇವರ ಧ್ಯಾನವನ್ನು ಮಾಡೋದಕ್ಕೆ ಕುಳಿತಾಗ ದೇವರ ಧ್ಯಾನದಲ್ಲಿ ಮಗ್ನರಾಗೋದಂತೂ ಖಂಡಿತ. ಯಾಕಂದರೆ ಕಾಮಾಕ್ಷಿ ದೀಪದಲ್ಲಿರ್ತಕ್ಕಂಥ ಶಕ್ತಿನೇ ಹಾಗೆ. ಈ ಒಂದು ಕಾಮಾಕ್ಷಿ ದೀಪದ ಒಂದು ಪ್ರಾಮುಖ್ಯತೆ ಏನು, ಅದರ ವಿಧಿವಿಧಾನಗಳೇನು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ದೀಪವನ್ನು ಹಚ್ಚಿ ನಾವು ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ಉದ್ದೇಶ ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಒಂದು ಕತ್ತಲಿನ ಒಂದು ದಾರಿಯಿಂದ ನಮ್ಮನ್ನು ಬೆಳಕಿನ ಒಂದು ದಾರಿಗೆ ಕೊಂಡೊಯ್ಯುವಂತಹ ಸಂಕೇತನೇ ಈ ಒಂದು ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ನಾನು ಯಾವ ರೀತಿ ಬೆಳಗಿನ ಜಾವ ನನ್ನ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ತೀನಿ ಅನ್ನೋದನ್ನು. ಸೊ ಈ ರೀತಿಯ ಒಂದು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನನಗೆ ನನ್ನಲ್ಲಿರುವಂಥ ನೆಗೆಟಿವಿಟಿನ ದೂರ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ನಾನು ದೇವರ ಒಂದು ಪ್ರೆಸೆನ್ಸನ್ನು ಫೀಲ್ ಆಗ್ತೀನಿ. ನಿಮಗೂ ಸಹ ಈ ರೀತಿಯ ಫೀಲ್ ಆಗುತ್ತಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಈ ರೀತಿಯ ಒಂದು ಒಳ್ಳೆ ವೀಡಿಯೋಸನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ತರಬೇಕು ಅಂದರೆ ನಿಮ್ಮ ಮೋಟಿವೇಶನ್ ಅಂತೂ ಖಂಡಿತ ಇರಬೇಕು. ಧನ್ಯವಾದಗಳು.